ಆ ನೀಯತ್ತಿಲ್ದಿರೋ ನಾಯಿ ಮಂಜ ದಂಧೆಗೆ ದಾರಿ ತೋರಿಸಿದ ಗುರಿಗೆ ಗುಂಡಿ ತೋಡೋ ಸ್ಕೆಚ್ ಹಾಕಿದ್ರೆ ಬಿಡ್ತೀನ? ಕೊಚ್ಚಿ ಬಿಸಾಕ್ದೆ. ಆರಂಭ ಹೆಣ್ಣಿಂದಲೇ, ಅಂತ್ಯನೂ ಅವಳಿಂದಲೇ ನನ್ನ ಮರ್ತು ಮೃತ್ತಿಗೆ ಮುತ್ಕೊಟ್ಟು ಯಮನಿಗ ಬೇವರ್ಸಿ ತುತ್ತಾಗೋದ? ನಿಮ್ ಪ್ಲಾನ್ ಪ್ರಕಾರನೇ ನಾನು ಎಲ್ಲ ಮಾಡ್ಕೊಟ್ಟಿದ್ದೀನಿ. ನನ್ನನ್ನು ಯಾಕೆ ಕಟ್ಟಾಕಿದ್ದೀರಾ? ಬಿಟ್ಬಿಡಿ ಪ್ಲೀಸ್, ಬಿಟ್ಬಿಡಿ. ಹಣಕ್ಕೆ ಕಾಸೆ ಬಿದ್ದು ಮಂಜುನ್ ಹೆಣ ಬೀಳ್ಸಕ್ ರೆಡಿಯಾದ ನೀನು ನಾಳೆ ನನಗ್ ಶಂಕ ಓದಿ ಧೂಪ ಹಾಕಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಮಂಜುನ್ ಜಾಗಕ್ಕೆ ನಿನ್ನೂ ಕಳಿಸೋದೇ ಕರೆಕ್ಟ್. ಯಮನ್ ಜಾಗಕ್ಕೆ ಹೋಗ್ಬೇಕಾಗಿರೋಳು ಅವಳಲ್ವೋ? ಯಾರದು? ಸೂರ್ಯ, ಇದು ನಿನ್ನ ಕೋರ್ಟ್ ಅಲ್ಲ. ಇಲ್ಲಿ ಯಾವ ಸೆಕ್ಷನ್ ಇಲ್ಲ. ಈ ರಾಮಪ್ಪನ ಅಡ್ಡಕ್ಕೆ ಕಾಲಿಟ್ಟಿದ್ಯಾ? ಅಡ್ಡಡ್ಡ ಕತ್ತರಿಸಾಕಕ್ ಮುಂಚೆ ಹೊಟ್ಟದು. ಹುಟ್ಟು ಸೂರ್ಯ ಬೆಳಕನ್ ಕೊಡ್ತಾನೆ, ಮೆಟ್ಟು ಈ ಸೂರ್ಯ ಸಾವಂತರ್ತಾನೆ. ಆದ್ರೆ ಸೂರ್ಯನ್ ಕೋರ್ಟ್ನಲ್ಲಿ ಎಲ್ಲಾ ಶಿಕ್ಷೆಗೂ ಒಂದೇ ಸೆಷನ್, ಅದು ಸಾವು. ತಿರ್ಬೆ ನನ್ನ ಮಗ ಬಂದ ಹೊರಗಡೆ. ನನ್ನ ಮಕ್ಕ ನಾನು ವರ್ಷ ಬಿಸಾಕೋದನ್ನೇ ಕಾನೂನೇ ಭಿಕ್ಷೆ ಅಂತ ತಿಳ್ಕೊಂಡು ಕಣ್ಣು ಮುಚ್ಚಿ ಕೂತಿರುವಾಗ ನೀವು ಆ ಕಾವೇರಿನ ಇಟ್ಕೊಂಡು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀರೇನಲ್ಲೇ? ಕಾವೇರಿ ಅವಳೇನು ಪಾಪ ತೊಳೆಯೋ ಕೊಡಗಿದ ಕಾವೇರಿನಾ?
ಅವಳನ್ನ ಕೊಚ್ಚಾಕ್ತೀನಿ. ನೀವೆಲ್ಲ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಜೀವಂತವಾಗಿ ಊದಾಕ್ಬಿಡ್ತೀನಿ. ಸೂರ್ಯ, ಏನಿದೆಲ್ಲ? ನಿನ್ ಕರ್ಮಕಾಂಡದ ಕೊನೆಯ ದಿನ ಇದು. ಈ ಬಡ ಜನರ ರಕ್ತ ಬಿಟ್ಟಿ ಬಿಡೋ ಕಾವೇರಿ ನೀರು ಅಲ್ಲ, ಅವ್ರ ಮೈ ಚರ್ಮ. ನೀನ್ ಹಾಕೊಂಡಿರೋ ಚಪ್ಲಿನೂ ಅಲ್ಲ, ನಿನ್ ಮೈ ಚರ್ಮನ ಸುಲಿದು. ಆ ಪಾಂಡ್ಯನ್ ಪವರ್ ಏನು ಅಂತ ಗೊತ್ತಿದ್ರು ಕೂಡ ನೀನು ಪಾಪ ಸುತ್ಕೊಳ್ಳೋ ತಪ್ಪು ಮಾಡ್ತಿದ್ಯಾ ಸೂರ್ಯ. ಈ ಜನಕ್ ಸುತ್ಕೊಂಡಿರೋ ಪಾಂಡ್ಯನ ಪಾಪನ ಕಿತ್ತಾಕ್ತೀನಿ. ಸ್ವಾತಂತ್ರ್ಯ ದಿನ ಆಚರಣೆಯಲ್ಲಿ ಭಾರತದ ಬಾವುಟಕ್ಕೆ ತಲೆ ಎತ್ತಿ ನಮಸ್ಕಾರ ಮಾಡೋ ನೀವು ಇಂಥ ರೌಡಿಗಳಿಗೆ ಗುಂಡಗಳಿಗೆ ತಲೆ ಬಗ್ಸಿ ನಮಸ್ಕಾರ ಮಾಡೋದನ್ನ ನಿಲ್ಸೋವರೆಗೂ ನಿಮ್ಮನ್ನ ಕಿತ್ತು ತಿನ್ನ ಪಾಂಡ್ಯರುಗಳು ಹುಟ್ಟನೆ ಇರ್ತಾರೆ. ನೀವು ಧೈರ್ಯವಾಗಿ ತಲೆ ಎತ್ತಬೇಕು ಅಂದ್ರೆ ಬೇಡ ಸೂರ್ಯ, ನನ್ ಕೊಲ್ಬೇಡ, ಬಿಟ್ಬಿಡು. ಹುಟ್ಟು ಸೂರ್ಯ ಬೆಳಕನ್ ಕೊಡ್ತಾನೆ, ಮೆಟ್ಟು ಈ ಸೂರ್ಯ. ಸೂರ್ಯ, ಬನ್ನಿ, ಬೇಗ ಬನ್ನಿ. ನಡಿ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಿನಗೆ ಯಾಕೆ ಭಯ ಆಗ್ಬೇಕು? ದಾದನ್ಗೂ ನಿಮ್ಗೂ ಜಗಳ ಆಯ್ತಂತೆ, ಅವ್ರು ನಿಮ್ಮನ್ನ ಸಾಯಿಸ್ತಾರಂತೆ. ಈಗ ತಾನೇ ಫೋನ್ ಬಂದಿತ್ತು. ದಾದನ್ ಜೊತೆ ಆ ದೇವ್ರೇ ಬಂದ್ರು ನಾನೇನು ಮಾಡಕ್ಕಾಗಲ್ಲ. ಅಯ್ಯೋ, ಬಂದ್ರು ಅಂತ ಕಾಣತ್ತೆ. ನೀ ಒಳಗೆ ಹೋಗು. ಅಯ್ಯೋ, ಅದು ಒಳಗೆ ಹೋಗು. ಒಳಗೆ ಹೋಗು. Take this. Great criminal lawyer Surya, you are under arrest. ಬೆಂಗಳೂರಿನಲ್ಲಿರೋ ಭೂಗತ ದೊರೆಗಳ ಕೊಲೆಗಳನ್ನ ನೀನೇ ಮಾಡ್ತಾ ಇದ್ಯಾ ಅಂತ ನಮ್ಗೆ ಅನುಮಾನ ಇತ್ತು. ಸಾಕ್ಷಿ ಸಮೇತ ನಿನ್ನನ್ನು ಹಿಡಿಬೇಕು ಅಂತ ಹೊಂಚಾಕ್ತಾ ಇದ್ವಿ. ಐ ಆಮ್ ಝಾನ್ಸಿ ಫ್ರಮ್ CBI. ಟೇಕ್ ಹಿಮ್ ಇಂಟು ಕಸ್ಟಡಿ.
ರಾಮಸ್ವಾಮಿ ಅಯ್ಯಂಗಾರ್ ಅನ್ನೋ ವ್ಯಕ್ತಿನ ಶೂಟ್ ಮಾಡಿದಾಗ ಸಿಬಿಐ ಜಾನ್ಸಿ ಸಾಕ್ಷಿ ಸಮೇತವಾಗಿ ಬಂಧಿಸಿರೋದ್ರಿಂದ ಆರೋಪಿ ಸೂರ್ಯನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಬೇಡ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಆರ್ಡರ್ ಆರ್ಡರ್. ಸೂರ್ಯ ಅವರೇ, ನಿಮ್ ಪರವಾಗಿ ವಾದ ಮಾಡಕ್ಕೆ ಯಾರಾದ್ರೂ ಇದ್ದಾರಾ? ನನ್ನ ಪರವಾಗಿ ನಾನೇ ವಾದ ಮಾಡೋಕೆ ಅನುಮತಿ ಕೊಡಬೇಕು ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಈ ಫೋಟೋಗಳನ್ನು ನೋಡಿ ನೀವೇನಾದ್ರೂ ಹೇಳೋದಿದೆಯಾ? ಆ ಫೋಟೋಗಳನ್ನ ನೋಡೋದಕ್ಕೆ ಅನುಮತಿ ಕೊಡಬೇಕು ಯುವರ್ ಆನರ್. ಯುವರ್ ಆನರ್, ಸಿಬಿಐ ಜಾನ್ಸಿ ಅವರು ಎಷ್ಟೊಂದು ದಡ್ರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮತ್ತೊಮ್ಮೆ ನೀವು ಫೋಟೋಗಳನ್ನ ನೋಡಿ. ಸತ್ ಬಿದ್ದಿರೋ ವ್ಯಕ್ತಿಗಳ ಜೊತೆ ಕೊಲೆ ಮಾಡ್ತಿರೋ ಕಾಲ್ ಕಾಣ್ತಿದೆಯಾ ಹೊರತು ಅವನ ಮುಖ ಅಲ್ಲ. ಫೋಟೋಲಿರೋ ವ್ಯಕ್ತಿಗೂ ಈ ಕೊಲೆಗೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್. ಯುವರ್ ಆನರ್, ಆರೋಪಿ ಸೂರ್ಯ ಫೋಟೋಗಳಷ್ಟೇ ಅಲ್ಲದೆ ರಾಮಸ್ವಾಮಿ ಅಯ್ಯಂಗಾರ್ನ ಶೂಟ್ ಮಾಡಕ್ ಬಳಸಿದ ಗನ್ ಹಾಗೂ ಫಿಂಗರ್ ಪ್ರಿಂಟ್ ರಿಪೋರ್ಟ್ ಇದೆ ಅನ್ನೋದನ್ನ ಮರ್ತಂತಿದೆ. ಯುವರ್ ಆನರ್, ಕೊಲೆಗೆ ಬಳಸಿದ ಗನ್ ಹಾಗೂ ರಿಪೋರ್ಟ್ ಅನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲು ಅನುಮತಿ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ. ಪರ್ಮಿಷನ್ ಗ್ರಾಂಟೆಡ್. ಚಂದ್ರು 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 ಇದು ಸೂರ್ಯ ಕೊಲೆಗೆ ಬಳಸಿದಂತ ಪಿಸ್ತೂಲ್. ಕೊಲೆಯಾದ ವ್ಯಕ್ತಿ ರಾಮಸ್ವಾಮಿ ದೇಹದಲ್ಲಿ ದೊರೆತ ಬುಲೆಟ್ಗಳು ಹಾಗೂ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್. ಯುವರ್ ಆನರ್, ಗನ್ ಮೇಲಿರೋ ಫಿಂಗರ್ ಪ್ರಿಂಟ್ಸು ಸೂರ್ಯರವರ ಫಿಂಗರ್ ಪ್ರಿಂಟ್ಸು ಎರಡೂ ಒಂದೇ. ಆದರೆ ಸತ್ತ ವ್ಯಕ್ತಿ ದೇಹದಲ್ಲಿದ್ದ ಬುಲೆಟ್ಸ್ಗೂ ಸೂರ್ಯರವರ ರಿವಲ್ವರ್ಗೂ ಯಾವುದೇ ತರಹದ ಸಂಬಂಧ ಇಲ್ಲ ಯುವರ್ ಆನರ್. ಏನ್ ಹೇಳ್ತಾ ಇದ್ದೀರಿ ನೀವು? ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಸತ್ತ ವ್ಯಕ್ತಿಯ ದೇಹದಲ್ಲಿ ದೊರೆತ ಬುಲೆಟ್ 0.33 mm. ನಿಮ್ಮ ಮುಂದಿರುವ ಗನ್ನಿಗೆ ಬಳಸಬೇಕಾದಂತ ಬುಲೆಟ್ 0.22 mm. ಈ ಗನ್ಗೂ ಆ ಬುಲೆಟ್ಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯುವರ್ ಆನರ್. ಇದೆಲ್ಲ ಕಟ್ಟುಕತೆ. ಸೂರ್ಯನ ಕೇಸಿಂದ ತಪ್ಸೋಕೆ ನಡೀತಾ ಇರೋ ಸಂಚು. ನೀವೇನಾದ್ರೂ ಹೇಳೋದಿದ್ರೆ ಕಟ್ಕಟೆಗೆ ಬಂದು ಹೇಳಿ. ಯೋರ್ ಆನರ್, ಹೇಳಿ ಕೇಳಿ. ಮೊದಲೇ ಕ್ರಿಮಿನಲ್ ಲಾಯರ್. ಈ ಕೇಸಿಂದ ಬಚಾವ್ ಆಗಕ್ಕೆ ಅವರೇ ಯಾಕೆ ಈ ಬುಲೆಟ್ ನ ಚೇಂಜ್ ಮಾಡಿಸಿರ್ಬಾರ್ದು? ಯುವರ್ ಆನರ್, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡೋಣ ಸತ್ಯನ್ ಮರೆತು ಸಿಬಿಐ ಜಾನ್ಸಿ ಅವರು ಮಾಡದಿರೋ ಕೃತ್ಯಕ್ಕೆ ನನ್ನನ್ನು ಬಲಿಪಶು ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಯೋರ್ ಆನರ್, ರಾಮಸ್ವಾಮಿ ಅವ್ರನ್ನ ಸೂರ್ಯ ಮರ್ಡರ್ ಮಾಡಿದ್ದನ್ನ ನಾನೇ ನನ್ನ ಕೈಯಾರೆ ಫೋಟೋಗಳನ್ನ ತೆಗೆದಿದ್ದೀನಿ. ಆ ಫೋಟೋಗಳನ್ನ ನಿಮ್ ಮುಂದೆ ತರೋದಕ್ಕೆ ಸ್ವಲ್ಪ ತಡವಾಗಿದೆ. 10 ನಿಮಿಷಗಳ ಕಾಲಾವಕಾಶನ ನೀಡಬೇಕು ಯೋರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಯೋರ್ ಆನರ್, ಮುಖ್ಯ ಸಾಕ್ಷಿಯಾಗಿರೋ ಫೋಟೋಸ್ ಮತ್ತು ನೆಗೆಟಿವ್ಸ್ ಬಂದಾಯ್ತು. ಕೊಡಿ ಕೊಡಿ, ಬೇಗ ಕೊಡಿ. ಮೇಡಮ್, ನೀವು ಕೊಟ್ಟ ಈಗ ಕ್ಯಾಮೆರಾ ಕೊಡ್ರಿ, ಲೇಟ್ ಆಗಿದೆ. ನೆಗೆಟಿವ್ ಇರಲಿಲ್ಲ ಮೇಡಮ್. ವಾಟ್? ಹೌದು ಮೇಡಮ್, ಇದರಲ್ಲಿ ನೆಗೆಟಿವೇ ಇರಲಿಲ್ಲ. ಆರ್ಡರ್ ಆರ್ಡರ್. ಯೋರ್ ಆನರ್, ಅದು ನೋ ಮೋರ್ ಆರ್ಗ್ಯುಮೆಂಟ್ಸ್. ನಿಮಗೆ ಕೊಟ್ಟ ಗಡುವು ಮುಗಿದಿದೆ. ಫೋಟೋಗಳು ತೆಗೆದಿದ್ದೆ ತಾನೆ ಯುವರ್ ಆನರ್ ನೆಗೆಟಿವ್ ಇರೋದಕ್ಕೆ. ನಾನು ಎಲ್ಲ ಕ್ರಿಮಿನಲ್ ಕೇಸ್ನು ಡೀಲ್ ಮಾಡ್ತಿರೋದ್ರಿಂದ ಅವ್ರ ಪರಿಚಯ ಇದ್ದೇ ಇರುತ್ತೆ. ಅಂದ್ ಮಾತ್ರಕ್ಕೆ ಅವ್ರ ಆಕ್ಟಿವಿಟೀಸ್ಗೂ ರಾಮಸ್ವಾಮಿ ಅಯ್ಯಂಗಾರ್ ಕೊಲೆಗೂ ನನಗೂ ಸಂಬಂಧ ಇದೆ ಅಂತ ಹೇಳೋದು ತಪ್ಪು. ಟೈಮ್ ವೇಸ್ಟ್ ಮಾಡಿ ನನ್ನ ಅವಮಾನ ಮಾಡಿದ್ದಕ್ಕೆ ಸಿಬಿಐ ಜಾನ್ಸಿ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹೊರಬಹುದು. ಆದ್ರೆ ನಾನು ಹಾಗೆ ಮಾಡಲ್ಲ. ಸಾಕ್ಷಿ ಆಧಾರಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೊಲೆ ಆಪಾದನೆಯಿಂದ ನನ್ನ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್.
ಇದುವರೆಗೂ ನಡೆದ ವಾದ ವಿವಾದಗಳನ್ನು ಕೇಳಿ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ಸಿಬಿಐ ಝಾನ್ಸಿಯವರ ಆರೋಪವನ್ನು ತಳ್ಳಿಹಾಕುತ್ತಾ ಅಪರಾಧಿ ಸ್ಥಾನದಿಂದ ಮುಕ್ತಿಗೊಳಿಸಿ ಕೋರ್ಟ್ ಸೂರ್ಯ, ಯಾಕೆ ಸುಮ್ಮನೆ ನಿಂತ್ಕೊಂಡೆ? ನನ್ನ ನೋಡಿ ಗುಂಡಿಗೆಲಿ ಮೀಟರ್ ಆಫ್ ಆಯ್ತಾ? ನಿನ್ ಗುಂಡ್ಗೆಲಿರೋ ಬಿಸಿ ರಕ್ತನ ಹೇಗ್ ಕುಡಿಯೋದು ಅಂತ ಯೋಚಿಸ್ತಾ ಇದ್ದೀನಿ. ಗುಂಡ್ಗೆನ ಗೂಡಲ್ಲಿ ಇಟ್ಕೊಂಡಿರೋ 4 ಸ್ಟೇಟ್ ಲೆವೆಲ್ ರೌಡಿಗಳನ್ನ ಕೊಂದು ಡಾನ್ ಆದೆ ಅಂತ ತಿಳ್ಕೋಬೇಡ. ನೀನು ಹುಟ್ಟೋದಕ್ಕಿಂತ ಮುಂಚೆನೆ ನನ್ನ ಜುಟ್ಟು ನೆರ್ತು ಬೆಳ್ಳಗಾಗೋಗಿತ್ತು. ನೀನಿನ್ನೂ ಬಚ್ಚ. ಯಾವತ್ತೋ ನರ್ತ್ ಬೆಳ್ಳಗಾಗಿರೋ ನಿನ್ ಜುಟ್ಟಿಗಿಂತ ಈಗ ಚಿಗಿರ್ತಾ ಇರೋ ಈ ಮೀಸೆಗೆ ಪೊಗುರು ಪೌರುಷ ಜಾಸ್ತಿ. ಲಾಯರ್ ಅಲ್ವಾ, ಮಾತಿಗೆ ಮಾತು ಚೆನ್ನಾಗಿ ಆಡ್ತೀಯ. ಖಾಲಿ ಮಾತಾಡೋ ವಂಶ ಅಲ್ಲ ನಮ್ದು, ಆಡಿದ ಮಾತನ್ನ ಮಾಡಿ ತೋರಿಸೋ ವಂಶ. ನಿಷ್ಠೆನ್ನೋ ರಕ್ತನ ಹಂಚ್ಕೊಂಡು ಹುಟ್ಟಿರೋ ನಿಮ್ಮಪ್ಪನ ಒಬ್ಬನೇ ಮಗನ. ನಮ್ಮಪ್ಪನ್ಗೆ 3 ಜನ ಮಕ್ಕಳು. ನ್ಯಾಯ, ನೀತಿ, ಧರ್ಮ ಅನ್ನೋ 3 ಮಕ್ಕಳಿಗೆ ಜನ್ಮ ಕೊಟ್ಟ ಇನ್ಸ್ಪೆಕ್ಟರ್ ಇಂದ್ರಜಿತ್ತೆ ನಮ್ಮಪ್ಪ. ಗುಂಡಿಗೆಯಲ್ಲಿ ಮೀಟರ್ ಆಫ್ ಆಯ್ತಾ? ನೀನು ಇನ್ಸ್ಪೆಕ್ಟರ್ ಇಂದ್ರಜಿತ್ ಮಗನ? ಯಾಕೆ? ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವ್ರ ವಂಶ ನಿರ್ವಂಶ ಆಗೋಯ್ತು ಅಂತ ಸಂತೋಷವಾಗಿದ್ದ. ಕರ್ನಾಟಕದಲ್ಲಿ ನೀ ಬಿಟ್ಟಿರೋ ಬೇರ್ಗಳನ್ನೆಲ್ಲ ಬುಡುದ್ ಸಮೇತ ಕಿತ್ತಾಕಿ ಸಾಧು ಶೆಟ್ಟಿಗೆ ಜನ್ಮ ಕೊಟ್ಟಿದ್ದ ಅಂತ ನಿನ್ ಹೆತ್ತ ತಾಯಿಗೆ ಡೌಟ್ ಬರಬೇಕು. ಹಾಗ್ ಮಾಡ್ತೀನಿ. ನಿನ್ ಸಮಾಧಿಗೊಂದು ಬುನಾದಿಯಾಗಿ 6 ಅಡಿ ಗಿಫ್ಟ್ ಕೊಡ್ತೀನಿ. ಸೂರ್ಯ ಹೇಳಿದ್ದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಮೈಂಡೆಡ್. ಸಿಎಂ ಸರ? ಹೌದು, ಮುಖ್ಯಮಂತ್ರಿಗಳೇ ಮಾತಾಡ್ತಾ ಇರೋದು. ನಾನು ಸೂರ್ಯ ಮಾತಾಡೋದು. ಈಸ್ ಇಟ್? ಒಂದು ಇಂಪಾರ್ಟೆಂಟ್ ಕ್ಲೂ ಸಿಕ್ಕಿದೆ. ಹೌದಾ? ನಿಮ್ಮ ಹತ್ರ ಪರ್ಸನಲ್ ಮಾತಾಡ್ಬೇಕು. ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಾ? ಹೌದು ಸರ್. ಓಕೆ, ಬರ್ತೀರಾ ತಾನೆ? ಬರ್ತೀನಿ. ಕಾಲಿಂಗ್ ಕಂಟ್ರೋಲ್ ರೂಮ್. ನಾನು ಡಿಸಿಪಿ ಶೋಭರಾಜ್ ಮಾತಾಡ್ತಾ ಇರೋದು. ಲಾಯರ್ ಸೂರ್ಯ ನನ್ನನ್ನ ಶೂಟ್ ಮಾಡಿ ಮಿನಿಸ್ಟರ್ನ ಕಿಡ್ನಾಪ್ ಮಾಡಿದ್ದಾನೆ. ಎಲ್ಲ ಚೆಕ್ ಪೋಸ್ಟ್ ಇನ್ಫಾರ್ಮ್ ಮಾಡಿ. ಅವನೆಲ್ಲೇ ಸಿಕ್ಕಿದ್ರು ಶೂಟ್ ಮಾಡಿ ಬಿಸಾಕಿ. ದಿಸ್ ಇಸ್ ಮೈ ಆರ್ಡರ್. ಸೂರ್ಯ,
ಮುಖ್ಯಮಂತ್ರಿಗಳನ್ನ ಕಿಡ್ನಾಪ್ ಮಾಡಿದ ಆರೋಪದ ಮೇಲೆ ನಿನ್ನ ಮೇಲೆ ಎನ್ಕೌಂಟರ್ಗೆ ಆರ್ಡರ್ ಆಗಿದೆ. ನೀನು ಸರೆಂಡರ್ ಆದ್ರೆ ಸರಿ, ಇಲ್ಲ ಅಂದ್ರೆ ಶೂಟ್ ಮಾಡ್ಬೇಕಾಗತ್ತೆ. ಕಮಾನ್ ಸರೆಂಡರ್. ಸೀತೆಯನ್ನು ಕದ್ದು ರಾವಣ ತಪ್ಪು ಮಾಡ್ದ. ದ್ರೌಪದಿ ವಸ್ತ್ರಾಪಹರಣ ಮಾಡಿಸಿ ಕೌರವ ತಪ್ಪು ಮಾಡ್ದ. ನನ್ನನ್ನು ಕಿಡ್ನಾಪ್ ಮಾಡಿ ನೀನು ತಪ್ಪು ಮಾಡ್ದೆ. ಸೀತೆನ ಕದ್ದಾಗ ಜೊತೆಲಿ ರಾಮ ಇದ್ದ, ದ್ರೌಪದಿಗೆ ಅಣ್ಣನಾಗಿ ಕೃಷ್ಣ ಇದ್ದ. ಈಗ ನಿನ್ನ ಜೊತೆಲಿ ಸಾವು ಒಂದೇ ಇರೋದು, ಅದು ನಾನು. ಪ್ರತಿದಿನ ಮುಳುಗೋ ಸೂರ್ಯನ ನೋಡಿ ನಗೋ ಚಂದ್ರನ ಹಾಗೆ ಮಾತಾಡ್ತಾ ಇದೀಯ. ಸೂರ್ಯ ಮತ್ತೆ ಹುಟ್ಟು ಬರ್ತಾನೆ ಅನ್ನೋದನ್ನ ಮರೀತಾ ಇದೀಯಾ? ಸೂರ್ಯನ ಹೆಸರಿನಲ್ಲಿ ನಿನ್ನ ಕಿಡ್ನಾಪ್ ಮಾಡಿ ಎನ್ಕೌಂಟರ್ನ ಕ್ರಿಯೇಟ್ ಮಾಡಿ ಸೂರ್ಯನ ಸುಳಿವಿಲ್ಲದ ಹಾಗೆ ಮಾಡಿದೆ. ಎಷ್ಟೋ ಜನಕ್ಕೆ ವಿಧಾನಸೌಧದಲ್ಲಿ ಸೀಟ್ ಕೊಡಿಸ್ದೆ, ಮನೇಲಿ ಶೆಕೆ ಅಂತ ಎಸಿ ಹಾಕಿಸ್ದೆ, ಮಲಗಕ್ಕೆ ವಾಟರ್ ಬೆಡ್ ಕೊಡಿಸ್ದೆ, ಬೆಡ್ಡಲ್ಲಿ ಬೆಚ್ಚಗಿರ್ಲಿ ಅಂತ ಹುಡುಗಿರ್ನೂ ತಲೆ ಹಿಡ್ದೆ. ಇಡೀ ರಾಜಕಾರಣಿಗಳೇ ನನಗೆ ತಲೆ ಬಗ್ಸಿದ್ರು. ಆದ್ರೆ ನೀನೊಬ್ಬ ನನಗೆ ಸಿಗ್ಲಿಲ್ಲ. ನನ್ನ ತಲೆಗೆ ಬೆಲೆ ಕಟ್ಟಿ ಸೂರ್ಯನಿಗೆ ಸುಪಾರಿ ಕೊಟ್ಟೆ. ನನಗೆ ಬೀಸಿದ ಬಲೆಗೆ ನೀನೇ ಸಿಕ್ಕಾಕೊಂಡೆ. ನನ್ನನ್ನು ಆಚೆ ಕಳಿಸಿ ನೀನು ಸಸ್ಪೆನ್ಸ್ ಆಗಿ ಮಾತಾಡ್ತಿದ್ದಾಗಲೇ ನಿನ್ನನ್ನ ಶೂಟ್ ಮಾಡಿ ಅದನ್ನ ಸೂರ್ಯನ ಮೇಲೆ ಹಾಕಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ತಪ್ಪು ಮಾಡ್ಬಿಟ್ಟೆ. ಈಗಲೂ ಕಾಲ ಮಿಂಚಿಲ್ಲ. ಜನರ ದೃಷ್ಟಿಲಿ ಇವನ್ನ ಆ ಸೂರ್ಯನೇ ಕಿಡ್ನಾಪ್ ಮಾಡಿರೋದು. ಇವನ್ ತಲೆ ಎತ್ತಿ ನಾನು ವಿಧಾನಸೌಧದ ಮುಂದೆ ಬಿಸಾಕ್ ಬರ್ತೀನಿ. ಜನ ನಮ್ಮನ್ನ ಸದಾ ನೆನ್ಸ್ಕೊತಾ ಇರ್ಬೇಕು ಅಂದ್ರೆ ವಾರಕ್ಕೆ 7 ದಿನ ಇವ್ರ ದೇಹಗಳನ್ನ 7 ತುಂಡುಗಳನ್ನ ಮಾಡಿ ಒಂದೊಂದಾಗೇ ಇವ್ರ ಮನೆಗೆ ಪಾರ್ಸಲ್ ಮಾಡ್ತಾ ಇದ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತಲ್ಲ.